ಎಲ್ರಿಗೂ ನಮಸ್ಕಾರ. ನಾವು ಕೆ ಎ ನಡೆದಂಥ ಅಸಿಸ್ಟೆಂಟ್ ಮ್ಯಾನೇಜರ್ ಜೂನಿಯರ್ ಅಸಿಸ್ಟೆಂಟ್ ಪೇಪರ್ನ ನೋಡ್ತಾ ಇದ್ದೀವಿ. ಇದು ಕೆ ಎ ಪಾರ್ಟ್ 2 ಆಗಿರುತ್ತೆ. ಕ್ವಶನ್ಸ್ ಕಂಟಿನ್ಯೂ ಮಾಡೋಣ. ಜೂನಿಯರ್ ಅಸಿಸ್ಟೆಂಟ್ ಬೀಜ ನಿಗಮದ ಜೂನಿಯರ್ ಅಸಿಸ್ಟೆಂಟ್ ಪೇಪರ್ನ ನೋಡ್ತಾ ಇದ್ದೀವಿ. ಇದು ಪಾರ್ಟ್ 2. ನೆಕ್ಸ್ಟ್ 26 ಕ್ವಶನ್ನು. ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ನೆಕ್ಸ್ಟು 27ಗೆ ಗ್ರೇಸ್ ಕೊಟ್ಟಿದ್ದಾರೆ. 28ಗೆ ಆಪ್ಷನ್ ಡಿ ಕೊಟ್ಟಿದ್ದಾರೆ. ಮೆಂಟಲ್ ಅಬಿಲಿಟಿ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿ. ನಾವು GS ಕ್ವಶನ್ಸ್ಗಳನ್ನ ನಾವು ಇಲ್ಲಿ ಹೇಳ್ತೀವಿ, ಆನ್ಸರ್ಸ್ಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಮೆಂಟಲ್ ಅಬಿಲಿಟಿ ಕ್ವಶನ್ಸ್ನ ಮುಂದಿನ ದಿನದಲ್ಲಿ ಈ ಪ್ರಶ್ನೆಗಳನ್ನ ತೊಗೊಂಡು ಬೇರೆ ಭಾಗದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಎಲ್ಲ ಅದು ಪಾರ್ಟ್ ಚಾಪ್ಟರ್ಸ್ ವೈಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದರಲ್ಲಿ ನಾವು ಬರೀ GS ಪೇಪರ್ ಮಾಡ್ತಿರೋದ್ರಿಂದ ನಿಮಗೆ ಇದರಲ್ಲಿ ಆನ್ಸರ್ಸ್ ನಿಮಗೆ ಹುಡ್ಕೋಕ್ಕೆ ಕಷ್ಟ ಆಗಿರ್ಬೋದು. ಹಾಗಾಗಿ ನಾವು ಈ ಪಾರ್ಟಲ್ಲಿ ಎಲ್ಲದರಲ್ಲೂ ಎಲ್ಲ ಕ್ವಶನ್ ಪೇಪರ್ ಜೊತೆನೇ ನಾವು ಕೀ ಆನ್ಸರ್ಗಳನ್ನ ಹೇಳ್ತೀವಿ. ಬಟ್ ಅದರ ಸಾಲ್ವ್ನ ನಿಧಾನಕ್ಕೆ ಮೆಂಟಲ್ ಅಬಿಲಿಟಿ ಸೆಕ್ಷನಲ್ಲಿ ಮಾಡ್ತೀವಿ. ನೆಕ್ಸ್ಟ್ 29ಗೆ ಆಪ್ಷನ್ ಬಿ ಆಗಿರುತ್ತೆ. 30ಗೆ ಆಪ್ಷನ್ನು ಎ ಆಗಿರುತ್ತೆ. ನೆಕ್ಸ್ಟ್ 31 ಕ್ವಶನ್. ದ ಟರ್ಮ್ ಕ್ಯಾಸ್ಟ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್. ಕ್ಯಾಸ್ಟ್ ಅನ್ನೋದನ್ನ ಯಾವುದರಿಂದ ಡಿರೈವ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಸಿ ಬಂದಿದೆ. ಕ್ಯಾಸ್ಟಾ ಅಂತಲೂ ಹೇಳ್ಬೋದು. ಆಪ್ಷನ್ ಸಿ ಆಗಿರುತ್ತೆ. 32nd ಕ್ವಶನ್ನು. ಇಂಡಿಯನ್ ಸೊಸೈಟಿ ಈಸ್ ಎ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಹೈರಾರ್ಕಿ ಸೊಸೈಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ 33rd. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ದಿಸ್ ಸ್ಟೇಟ್ಮೆಂಟ್ ಈಸ್ ಗಿವನ್ ಬೈ. ಇದಕ್ಕೆ ಆನ್ಸರು ಆಪ್ಷನ್ ಎ ಅರಿಸ್ಟಾಟಲ್. 34th. ದ ಡೊಮಿನೆಂಟ್ ರಿಲಿಜಿಯನ್ ಇನ್ ಇಂಡಿಯಾ. ಯಾವುದು ಡಾಮಿನೆಂಟ್ ರಿಲಿಜಿಯನ್ನು? ಆಪ್ಷನ್ ಡಿ ಆಗಿರುತ್ತೆ. ಹಿಂದೂಯಿಸಮೇ ನಮ್ಮ ಇಂಡಿಯಾದಲ್ಲಿ ಡಾಮಿನೆಂಟ್ ರಿಲಿಜಿಯನ್. 35th. ಮೋಸ್ಟ್ ಆಫ್ ದ ಇಂಡಿಯನ್ ಫ್ಯಾಮಿಲೀಸ್ ಆರ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ. ಪೇಟ್ರಿಯಾರ್ಕಲ್. 36th ಕ್ವಶನ್ನು. ಇಂಡಿಯನ್ ಸೋಷಿಯಲ್ ಸ್ಟ್ರಕ್ಚರ್ ಆ್ಯಂಡ್ ಕಲ್ಚರಲ್ ಪ್ಯಾಟ್ರನ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ. ಅದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಡೈವರ್ಸಿಟಿ. 37th. ಸೊಸೈಟಿ ಈಸ್ ಎ ಡ್ಯಾಶ್ ಆರ್ಗನೈಸೇಷನ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ, ಸಿ, ಎ ಮತ್ತು ಡಿ ಎರಡೂ ಆಗಿರುತ್ತೆ. ಪರ್ಮನೆಂಟ್ ಆ್ಯಂಡ್ ಡೈನಮಿಕ್. ನೆಕ್ಸ್ಟ್ 38th ಕ್ವಶನ್ನು. ಶಾರದಾ ಆ್ಯಕ್ಟ್ ಈಸ್ ರಿಲೇಟೆಡ್ ಟು. ಚೈಲ್ಡ್ ಮ್ಯಾರೇಜ್ಗೆ ಶಾರದಾ ಆ್ಯಕ್ಟು ಅನ್ವಯಿಸುತ್ತೆ. ಇದು 1927 ಶಾರದಾ ಆ್ಯಕ್ಟ್ ಬರುತ್ತೆ. ಚನ್ನಕೇಶವ ಟೆಂಪಲ್ ಈಸ್ ಬಿಲ್ಟ್ ಅಕಾರ್ಡಿಂಗ್ ಟು ದಿ ಡ್ಯಾಶ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಚನ್ನಕೇಶವ ಟೆಂಪಲ್ಲು ಯಾವ ಸ್ಟೈಲ್ ಅಂತ ಕೇಳಿದ್ರೆ ಇದಕ್ಕೆ ಹೊಯ್ಸಳ ಸ್ಟೈಲ್. ನೆಕ್ಸ್ಟ್ 40th ಕ್ವಶನ್ನು. ವಿಚ್ ಆಫ್ ದಿ ಫಾಲೋಯಿಂಗ್ ಹಿಸ್ಟಾರಿಕಲ್ ಬಿಲ್ಡಿಂಗ್ ಹೌಸ್ ವಿಸ್ಪರಿಂಗ್ ಗ್ಯಾಲರಿ. ಇದಕ್ಕೆ ಆನ್ಸರ್ ಬಂದು ಗೋಲ್ ಗುಂಬಸ್ನ ವಿಸ್ಪರಿಂಗ್ ಗ್ಯಾಲರಿ ಅಂತ ಹೇಳ್ತಾರೆ. 41st ಕ್ವಶನ್ನು. ದ ಕಾನ್ಸೆಪ್ಟ್ ಆಫ್ ಲ್ಯಾಂಡ್ ರೆವಿನ್ಯೂ ಇನ್ವಾಲ್ವ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ. ಆಲ್ ಆಫ್ ದಿ ಅಬವ್. ಇದಕ್ಕೆ ಎಲ್ಲ ಹೇಳ್ತೀನಿ ನೋಡಿ ಕೇಳಿಸ್ಕೊಳ್ಳಿ. ರಿಲೇಟೆಡ್ ಟು ಅರ್ಜೆಂಟ್ ಸೆಕ್ಟರ್ ಬಿಟ್ವೀನ್ ದಿ ಓನರ್ಸ್ ಆಫ್ ದಿ ಲ್ಯಾಂಡ್ ಆ್ಯಂಡ್ ದಿ ಟೆನೆಂಟ್ಸ್. ನೆಕ್ಸ್ಟ್ ಇಟ್ ರಿಲೇಟೆಡ್ ಟು ದಿ ಸೈಜ್ ಆಫ್ ದಿ ಯೂನಿಟ್ ಆಫ್ ದಿ ಕಲ್ಟಿವೇಷನ್. ಇಟ್ ರಿಲೇಟೆಡ್ಸ್ ಟು ಕನ್ಸಾಲಿಡೇಷನ್ ಆಫ್ ದಿ ಲ್ಯಾಂಡ್ ಹೋಲ್ಡರ್ಸ್. ಇವು ಮೂರೂ ಆಗಿರುತ್ತೆ. ಅದಕ್ಕೆ ಆಲ್ ಆಫ್ ದಿ ಅಬವ್ ಆಗಿದೆ ಆನ್ಸರು. ನೆಕ್ಸ್ಟ್ 42nd ಕ್ವಶನ್ನು. ಲ್ಯಾಂಡ್ ರಿಫಾರ್ಮ್ಸ್ ಏಮ್ ಅಟ್ ವಿಚ್ ಆಫ್ ದಿ ಫಾಲೋಯಿಂಗ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ. ಅಬಾಲಿಷನ್ ಆಫ್ ದಿ ಇಂಟರ್ಮೀಡಿಯೇಟರ್ಸ್. ಏನಕ್ಕೆ ಲ್ಯಾಂಡ್ ರಿಫಾರ್ಮ್ ತರಬೇಕು ಅಂದರೆ ಮೀಡಿಯೇಟರ್ಗಳಿಂದ ರೈತರಿಗೆ ಲಾಸ್ ಆಗುತ್ತೆ ಅಂದರೆ ಅದಕ್ಕೆ ಅದನ್ನು ತೆಗಿಬೇಕು ಅಂದ್ಬಿಟ್ಟು ಲ್ಯಾಂಡ್ ರಿಫಾರ್ಮ್ಸ್ನ ತರ್ತಾರೆ. ನೆಕ್ಸ್ಟು 43rd. ಲ್ಯಾಂಡ್ ಟೆನ್ಯೂರ್ ಜಮೀನ್ದಾರ್ ಸಿಸ್ಟಮ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ಇಂಟ್ರೊಡ್ಯೂಸ್ ಬೈ ಎ ಲಾರ್ಡ್ ಕಾರ್ನ್ವಾಲಿಸ್ ಇನ್ 1793 ಇನ್ ಬೆಂಗಾಲ್. ನೆಕ್ಸ್ಟ್ 44th ಕ್ವಶನ್ ಹೋಗೋಣ. 44th ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ರೀಸನ್ ಫಾರ್ ಸಬ್ ಡಿವಿಷನ್ ಆ್ಯಂಡ್ ದಿ ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ. ಗ್ರೋಯಿಂಗ್ ಪಾಪ್ಯುಲೇಷನ್ ಇನ್ ದಿ ಕಂಟ್ರಿ. ರೀಸನ್ ಫಾರ್ ಸಬ್ ಡಿವಿಷನ್. ಆಸ್ತಿ ನಮ್ಮ ಜಮೀನುಗಳು ಏನಕ್ಕೆ ಅದನ್ನ ಡಿವೈಡ್ ಆಗ್ತಾ ಆಗುತ್ತೆ ಅಂತ. ಈಗ ಅದು ನಾವು ಜನಸಂಖ್ಯೆ ಜಾಸ್ತಿ ಆದಂಗೆ ಲ್ಯಾಂಡು ಡಿವೈಡ್ ಆಗ್ತಾ ಹೋಗುತ್ತೆ. 45ನೇ ಕ್ವಶನ್. 45th ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸೊಲ್ಯೂಷನ್ ಟು ದಿ ಪ್ರಾಬ್ಲಮ್ ಆಫ್ ಸ್ಮಾಲ್ ಆ್ಯಂಡ್
ಸೆಕ್ಟರ್ ಹೋಲ್ಡಿಂಗ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, ಕೋಆಪರೇಷನ್ ಫಾರ್ಮಿಂಗ್. 46 ಕ್ವಶನ್, ಅಪ್ರಾಕ್ಸಿಮೇಟ್ ಮೀನಿಂಗ್ ಆ್ಯನ್ಯುವಲ್ ರೇನ್ಫಾಲ್ ಇನ್ ಆಗುಂಬೆ. ಆಗುಂಬೆಯಲ್ಲಿ ಅಪ್ರಾಕ್ಸಿಮೇಟ್ ಎಷ್ಟು ಮಳೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ವರ್ಷದಲ್ಲಿ 7624 mm ಅಲ್ಲಿ ಆವ್ರೇಜ್ ರೇನ್ಫಾಲ್ ಆಗುತ್ತೆ. ಎಲ್ಲಿ ಅಂತ ಕೇಳಿದ್ರೆ ಆಗುಂಬೆಯಲ್ಲಿ. ನೆಕ್ಸ್ಟ್ 47th ಕ್ವಶನ್ನು, ವಾಟ್ ಈಸ್ ದ GDP ರ್ಯಾಂಕ್ ಆಫ್ ಕರ್ನಾಟಕ ಇನ್ ಕಂಟ್ರಿ ಡ್ಯೂರಿಂಗ್ ಫೈನಾನ್ಷಿಯಲ್ ಇಯರ್ 2021-2022 ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು 2021-2022 ಅಲ್ದು ಇಯರಲ್ಲಿ ಸೆಕೆಂಡ್ ಪ್ಲೇಸಲ್ಲಿದೆ. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಈಸ್ ದಿ ಬಯೋಟೆಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ, ಕರ್ನಾಟಕದಲ್ಲೂ ಅದು ಬೆಂಗಳೂರಲ್ಲೂ ಬಯೋಟೆಕ್ಗೆ ಕ್ಯಾಪಿಟಲ್ ಅಂತ ಗುರುಸ್ಕೊಂಡಿದೆ. ನೆಕ್ಸ್ಟು 49th, ವಿಚ್ ಪೋರ್ಟ್ ಈಸ್ ನೋನ್ ಆ್ಯಸ್ ದ ಗೇಟ್ವೇ ಆಫ್ ಕರ್ನಾಟಕ. ಕರ್ನಾಟಕದ ಗೇಟ್ವೇ ಆಫ್ ಕರ್ನಾಟಕ ಅನ್ನೋ ಯಾವ ಬಂದರಿಗೆ ಹೇಳ್ತಾರೆ ಅಂತ, ಅದಕ್ಕೆ ಉತ್ತರ ಬಂದ್ಬಿಟ್ಟು ಮಂಗಳೂರು ಪೋರ್ಟ್ ಆಗಿರುತ್ತೆ. ನೆಕ್ಸ್ಟು 50th ಕ್ವಶನ್ನು, ವಿಚ್ ಪ್ಲೇಸ್ ಈಸ್ ಕಾಲ್ಡ್ ದಿ ರೈಸ್ ಗ್ರ್ಯಾನರಿ ಆಫ್ ಕರ್ನಾಟಕ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಗಂಗಾವತಿ. ಕರ್ನಾಟಕದ ಭತ್ತದ ಬಟ್ಟಲು ಅಂತ ಕರೀತಾರೆ, ಗಂಗಾವತಿ ಕೊಪ್ಪಳದಲ್ಲಿದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಗಂಗಾವತಿ ಕೊಪ್ಪಳ. ಈ ಭಾಗದಲ್ಲಿ ನಾವು ಎರಡನೇ ಭಾಗದಲ್ಲಿ ಉಳಿದ 25 ನೋಡಿದ್ವಿ. ಮುಂದಿನ ಭಾಗದಲ್ಲಿ ಉಳಿದ ಕ್ವಶನ್ಸ್ನ ನೋಡೋಣ. ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿವಸದಲ್ಲಿ ಇನ್ನೂ ಎಲ್ಲ ಪೇಪರ್ನು ಡಿಸ್ಕಸ್ ಮಾಡೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ನಡೆದಂಥ ಎಲ್ಲ ಪತ್ರಿಕೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಇದರಿಂದ ಉಪಯೋಗ ಆಗಬೇಕು. ಇದು ಫ್ರೀ ಸೋರ್ಸ್ ಆಗಿರುತ್ತೆ. ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಎಲ್ಲರೂ ಎಕ್ಸಾಮ್ ಕ್ಲಿಯರ್ ಮಾಡಿ. ಹಾಗಾಗಿ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು.